ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜುಲೈ ತಿಂಗಳ 30ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು ಬದುಕು ಮತ್ತು ಸಮೃದ್ಧಿ. ಪ್ರಿಯನೇ, ನಿನ್ನ ಆತ್ಮವು ಅಭಿವೃದ್ಧಿ ಹೊಂದುತ್ತಿರುವಂತೆಯೇ ನೀನು ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಆರೋಗ್ಯಕರವಾಗಿರಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. 3 ಯೋಹಾನ 1:2. ಮಾನವರು ತಮ್ಮ ದೈಹಿಕ ಯೋಗಕ್ಷೇಮಕ್ಕೆ ಹೆಚ್ಚಿನ ಗಮನ ನೀಡುತ್ತಾರೆ, ಆದರೆ ಕರ್ತನು ಆತ್ಮಕ್ಕೆ ಆದ್ಯತೆ ನೀಡುತ್ತಾನೆ. ಲೋಕದ ಯಶಸ್ಸು ಒಟ್ಟಾರೆ ಯೋಗಕ್ಷೇಮವನ್ನು ತರುತ್ತದೆ ಎಂದು ಜಗತ್ತು ನಂಬಿದರೆ ದೇವರು ಆತ್ಮದ ಆರೋಗ್ಯಕ್ಕೆ ಒತ್ತು ನೀಡುತ್ತಾನೆ. ನಮ್ಮ ಆತ್ಮವು ನಿಜವಾಗಿಯೂ ಬದುಕಬೇಕಾದರೆ ಅದು 3 ಅಗತ್ಯ ವಿಷಯಗಳನ್ನು ಹೊಂದಿರಬೇಕು: ಮೋಕ್ಷದ ಸಂತೋಷ, ಪರಿಪೂರ್ಣ ಪವಿತ್ರೀಕರಣ ಮತ್ತು ಶಾಶ್ವತ ಜೀವನ. ಇವುಗಳು ಇದ್ದಾಗ ಮಾತ್ರ ನಾವು ನಿಜವಾಗಿಯೂ ಬದುಕಬಹುದು ಮತ್ತು ಎಲ್ಲ ವಿಷಯಗಳಲ್ಲಿ ಸಮೃದ್ಧಿಯಾಗಬಹುದು. ಪಾಪ ಮಾಡುವ ಆತ್ಮವು ಮಾರಕ ಕಾಯಿಲೆಯಿಂದ ಬಳಲುತ್ತದೆ. ಅದು ಆಧ್ಯಾತ್ಮಿಕವಾಗಿ ಸತ್ತಿದೆ. ಪಾಪವು ಅದನ್ನು ದಬ್ಬಾಳಿಕೆ ಮಾಡುತ್ತದೆ ಮತ್ತು ಪಾಪದ ಆಸೆಗಳು ತೀವ್ರಗೊಳ್ಳುತ್ತಿದ್ದಂತೆ ಅವು ಅಂತಿಮವಾಗಿ ಪಾಪದ ಸಂಬಳಕ್ಕೆ ಕಾರಣವಾಗುತ್ತದೆ. ಅದು ಸಾವು. ಆದಾಮ ಮತ್ತು ಅವ್ವ ದೇವರಿಗೆ ಅವಿಧೇಯರಾಗಿ ನಿಷೇಧಿತ ಮರದಿಂದ ಹಣ್ಣನ್ನು ತಿಂದ ದಿನವೇ ಅವರ ಆತ್ಮಗಳು ಸತ್ತವು. ದೇವರು ಮತ್ತು ಮಾನವೀಯತೆಯ ನಡುವಿನ ನಿಕಟ ಸಂಬಂಧವು ಮುರಿದು ಹೋಯಿತು. ನೀವು ವೇಗವಾಗಿ ಚಲಿಸುವ ಮೋಟಾರ್ ಸೈಕಲ್ನ ಎಂಜಿನನ್ನು ಆಫ್ ಮಾಡಿದಾಗಲೂ ಅದು ನಿಲ್ಲುವ ಮೊದಲು ಮುಂದಕ್ಕೆ ಉರುಳುತ್ತಲೇ ಇರುತ್ತದೆ. ಅದೇ ರೀತಿಯಲ್ಲಿ ಆತ್ಮವು ನಿರ್ಜೀವವಾಗಿದ್ದರೂ ಸಹ ದೇಹವು ಮುಂದುವರಿಯುತ್ತಿರುವಂತೆ ಕಾಣಿಸಬಹುದು. ಅದಕ್ಕಾಗಿಯೇ ಕರ್ತನು ಸಾರ್ಡಿಸ್ನಲ್ಲಿರುವ ಚರ್ಚ್ಗೆ ಹೀಗೆ ಹೇಳುತ್ತಾನೆ: ನೀವು ಜೀವಂತವಾಗಿದ್ದೀರಿ ಎಂಬ ಖ್ಯಾತಿಯನ್ನು ಹೊಂದಿದ್ದೀರಿ, ಆದರೆ ನೀವು ಸತ್ತಿದ್ದೀರಿ. ಪ್ರಕಟಣೆ 3:1. ದೇಹವು ಜೀವಂತವಾಗಿರಬಹುದು, ಆದರೆ ಆತ್ಮವು ಸತ್ತಿದೆ. ಸತ್ತ ಆತ್ಮವನ್ನು ಮತ್ತೆ ಜೀವಂತಗೊಳಿಸಲು ಒಂದೇ ಒಂದು ಮಾರ್ಗವಿದೆ. ಅದು ಯೇಸುವಿನ ಶುದ್ಧೀಕರಣ ರಕ್ತ. ನಮ್ಮ ಆತ್ಮಗಳು ಪುನರುಜ್ಜೀವನಗೊಳ್ಳುವಂತೆ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಜೀವವನ್ನು ತ್ಯಜಿಸಿ ತನ್ನ ರಕ್ತವನ್ನು ಸುರಿಸಿದನು. ಆತನ ಮಗನಾದ ಯೇಸುವಿನ ರಕ್ತವು ನಮ್ಮನ್ನು ಎಲ್ಲ ಪಾಪಗಳಿಂದ ಶುದ್ಧೀಕರಿಸುತ್ತದೆ. 1 ಯೋಹಾನ 1:7. ಮೊದಲನೆಯದಾಗಿ ನಾವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಾಗ ನಾವು ಪಾಪಗಳ ಕ್ಷಮೆಯನ್ನು ಪಡೆಯುತ್ತೇವೆ. ನಂತರ ನಾವು ಯೇಸುವನ್ನು ಪ್ರೀತಿಯಿಂದ ನಮ್ಮ ಹೃದಯಗಳಿಗೆ ಆಹ್ವಾನಿಸಿದಾಗ ನಮ್ಮ ಆತ್ಮಗಳು ಉಳಿಸಲ್ಪಡುತ್ತದೆ. ಎರಡನೆಯದಾಗಿ, ರಕ್ಷಿಸಲ್ಪಟ್ಟ ಆತ್ಮವು ಪರಿಪೂರ್ಣ ಪವಿತ್ರೀಕರಣವನ್ನು ಅನುಸರಿಸಬೇಕು. ಶಾಸ್ತ್ರ, ತೀವ್ರವಾದ ಪ್ರಾರ್ಥನೆ, ನಂಬಿಕೆ ಮತ್ತು ಪವಿತ್ರಾತ್ಮವು ಕರ್ತನ ಭಯದೊಂದಿಗೆ ಸೇರಿದಾಗ ಪವಿತ್ರೀಕರಣವು ಪೂರ್ಣಗೊಳ್ಳುತ್ತದೆ. ಈ ದೈವಿಕ ಭಯವೇ ಪವಿತ್ರತೆಯನ್ನು ಅದರ ಪೂರ್ಣತೆಗೆ ಅನುಸರಿಸಲು ನಮಗೆ ಸಹಾಯ ಮಾಡುತ್ತದೆ. ಮೂರನೆಯದಾಗಿ, ನಾವು ಶಾಶ್ವತ ಜೀವನವನ್ನು ಪಡೆಯುತ್ತೇವೆ. ಎಂದಿಗೂ ನಾಶವಾಗದ ಜೀವನ ಜೀವವಾಗಿರುವಾಗ ಕ್ರಿಸ್ತನು ನಮ್ಮೊಳಗೆ ನೆಲೆಸಿದಾಗ ನಾವು ಶಾಶ್ವತ ಜೀವನವನ್ನು ಆನುವಂಶಿಕವಾಗಿ ಪಡೆಯುತ್ತೇವೆ. ನಮ್ಮ ಹೆಸರುಗಳು ಸ್ವರ್ಗದಲ್ಲಿ ಬರೆಯಲ್ಪಟ್ಟಿವೆ ಮತ್ತು ನಾವು ಪುನರುತ್ಥಾನದ ದೃಢವಾದ ಭರವಸೆಯೊಂದಿಗೆ ಬದುಕುತ್ತೇವೆ. ದೇವರ ಪ್ರಿಯ ಮಕ್ಕಳೇ, ನಾವು ಕ್ರಿಸ್ತನೊಂದಿಗೆ ಶಾಶ್ವತವಾಗಿ ಜೀವಿಸುತ್ತೇವೆ. ಮತ್ತಷ್ಟು ಹೆಚ್ಚಿನ ಜ್ಞಾನಕ್ಕಾಗಿ
ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೋಹಾನ 3:16. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.